ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಅದನ್ನು ನೋಡೋಣ ನಾವೀಗ. ಶಾಮನೂರು ಶಿವಶಂಕರಪ್ಪನವರು ನಿಧನರಾಗಿದ್ದಾರೆ. ವೆರಿ ಶಾಕಿಂಗ್ ನ್ಯೂಸ್ ಇದು. ಬಹಳ ಆಘಾತ ಆಗಿದೆ. ಬಹಳ ಹಿರಿಯ ಶಾಸಕರು ಶಾಮನೂರು ಶಿವಶಂಕರಪ್ಪನವರು. ನಿಮಗೆಲ್ಲ ಗೊತ್ತೇ ಇದೆ, ಕಾಂಗ್ರೆಸ್ನ ಹಿರಿಯ ಮುತ್ಸದ್ದಿ ಮತ್ತು ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಹೌದು. ಬಹಳ ನೋವಿನ ಸಂಗತಿ ಇದು. ಅವರ ಮಗ ಎಸ್ ಮಲ್ಲಿಕಾರ್ಜುನ್ ಕೂಡ ಕ್ಯಾಬಿನೆಟ್ನಲ್ಲಿ ಸಚಿವರಾಗಿದ್ದಾರೆ. ಅವರ ಸೊಸೆ ಪ್ರಭಾ ಮಲ್ಲಿಕಾರ್ಜುನ್ MP ಕೂಡ ಆಗಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರು ನಿಧನರಾಗಿದ್ದಾರೆ. 90ಕ್ಕಿಂತ ಹೆಚ್ಚು ವಯಸ್ಸು ಅವರಿಗಾಗಿತ್ತು. ಬಟ್ ಈಗ ಅವರ ಒಂದು ನಿಧನಕ್ಕೆ ಕಾಂಗ್ರೆಸ್ನ ನಾಯಕರು ಕಂಬನಿಯನ್ನು ಮಿಡಿತಾ ಇದ್ದಾರೆ. ಶಾಮನೂರು ಶಿವಶಂಕರಪ್ಪ ಅಂತ ಹೇಳಿದ್ರೆ, ದಾವಣಗೆರೆ ಭಾಗದಲ್ಲಿ ಹೋಗಿ ಕೇಳಿದ್ರೆ ಅವ್ರದ್ದೇ ಆದಂಥ ಒಂದು ಘನತೆ, ಗೌರವ, ಒಂದು ರಾಜಕೀಯ ಪ್ರತಿಷ್ಠೆಯ ಕುಟುಂಬ ಅದು. ಸಿಕ್ಕಾಪಟ್ಟೆ ಜನಪರವಾದಂಥ ಕೆಲಸಗಳನ್ನು ಮಾಡಿದಂಥವ್ರು. ಸಾಕಷ್ಟು ಯೋಜನೆಗಳನ್ನು ಹಠ ಹಿಡಿದು ತರಿಸ್ಕೊಳ್ತಾ ಇದ್ರು. ಅದರ ಜೊತೆಗೆ ಶಾಮನೂರು ಶಿವಶಂಕರಪ್ಪನವರ ಆ ಒಂದು ಕೊಡುಗೆ ಕೂಡ ಸಮಾಜಕ್ಕೆ ಬಹಳ ಇದೆ. ಮತ್ತು ವೀರಶೈವ ಸಮಾಜಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹೋರಾಟಗಳನ್ನು ಮಾಡ್ತಾ ಇದ್ರು. ಏನೇ ಇದ್ರೂ ಕೂಡ ನೇರವಾಗಿ ನಿಷ್ಠುರವಾಗಿ ಹೇಳುವಂಥ ವ್ಯಕ್ತಿತ್ವ ಅವರದ್ದಾಗಿತ್ತು. ಆದರೆ ಈಗ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ. ವಯೋಸಹಜ ಸಮಸ್ಯೆ ಕೂಡ ಶಾಮನೂರು ಶಿವಶಂಕರಪ್ಪನವ್ರನ್ನ ಕಾಡ್ತಾ ಇತ್ತು. ಇತ್ತೀಚೆಗೆ ಈ ರಾಜಕೀಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವ್ರನ್ನ ಮಾತನಾಡಿಸಿದಾಗ ಏನು ಅಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಎಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂಥೇಳಿ ಹೇಳ್ತಾ ಇದ್ದಂತಹ ಒಬ್ಬ ವ್ಯಕ್ತಿ ಶಾಮನೂರು ಶಿವಶಂಕರಪ್ಪನವರು. ದಾವಣಗೆರೆ ಹೋಗಿ ಕೇಳಿದ್ರೆ, ಸಣ್ಣ ಮಗುನ ಹೋಗಿ ಕೇಳಿದ್ರೆ ಹೇಳ್ತಾರೆ ಶಿವಶಂಕರಪ್ಪನವರ ಕೊಡುಗೆ ಏನು ಅಂಥೇಳಿ. ಭಾಳ ಹಿರಿಯರು ಕಾಂಗ್ರೆಸ್ಗೆ. ಸಿದ್ದರಾಮಯ್ಯನವ್ರಿಗಿಂತಲೂ ಕೂಡ ಕಾಂಗ್ರೆಸ್ನಲ್ಲಿ ಅವರ ಒಂದು ಆ ಕರ್ತವ್ಯ, ಅವರ ಸೇವೆ ಆಗಿರ್ಬೋದು, ಅದರ ಜೊತೆಗೆ ಕಾಂಗ್ರೆಸ್ನ ಕಟ್ಟಾಳು ಕೂಡ ಅಂತ ಹೇಳ್ತಾರೆ ಅವರಿಗೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ. ಒಂದು ಕಡೆ ದೆಹಲಿಯಲ್ಲಿ ರಾಮಲೀಲಾ ಮೈದಾನದಲ್ಲಿ ಓಟ್ ಚೋರಿ ಅಭಿಯಾನ ನಡೀತಾ ಇದೆ. ಅಲ್ಲಿ ಒಂದು ಕಡೆ ಹೋರಾಟ, ಇಲ್ಲಿ ಈ ಥರದ ಒಂದು ದುಃಖಿತವಾದಂಥ ಸುದ್ದಿ ಇದು. ಹಿರಿಯ ಕೊಂಡಿ ಕಳಿಸಿದಂತಾಗಿದೆ ರಾಜಕೀಯ ವಲಯದಲ್ಲಿ. ಎಲ್ಲ ಪಕ್ಷದಲ್ಲೂ ಸ್ನೇಹಿತರಿದ್ದರು ಅವರಿಗೆ. BJP ನಾಯಕರ ಜೊತೆಗೂ ಕೂಡ ಬಹಳ ಅನ್ಯೋನ್ಯವಾದಂಥ ಒಡನಾಟವನ್ನು ಹೊಂದಿದ್ರು. ಶಾಮನೂರು ಶಿವಶಂಕರಪ್ಪನವರು ಅವರ ಆಸ್ಪತ್ರೆ ಆಗಿರ್ಬೋದು, ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು, ಸಾರ್ವಜನಿಕರಿಗೆ ದಾವಣಗೆರೆ ಭಾಗದಲ್ಲಿ ಕೊಟ್ಟಂತಹ ಸೇವೆಗಳಾಗಿರ್ಬೋದು, ನಿಜಕ್ಕೂ ಹೇಳ್ತಾ ಹೋದರೆ ಗಂಟೆಗಳು ಸಾಕಾಗಲ್ಲ. ಮತ್ತು ಅವರ ವ್ಯಕ್ತಿತ್ವ ಅಂತ ಹೇಳಿದರೆ ಏನೇ ಕೇಳಿದ್ರು ಕೂಡ ಬಹಳ ಕಾಮಾಗಿ ಉತ್ತರವನ್ನು ಕೊಡ್ತಾಯಿದ್ರು. ಮತ್ತು ಅವರು ಕೆಲವು ಸಂದರ್ಭಗಳಲ್ಲಿ ಕೂಡ ಹಾಸ್ಯದ ಮೂಲಕವೇ ಉತ್ತರವನ್ನು ಕೊಡ್ತಾಯಿದ್ರು. ಗುಂಡು ಹೊಡೆದಂಗೆ ಇತ್ತು ಅವ್ರ ಹೇಳಿಕೆಗಳು, ಕೆಲವೊಂದು ಸ್ಟೇಟ್ಮೆಂಟ್ಗಳು. ಆದರೆ ಇತ್ತೀಚೆಗೆ ನೋಡಿದ್ರೆ ವಯಸ್ಸುಹಜವಾಗಿ ತುಂಬ ಬಳಲಿದಂತೆ ಕಾಣಿಸ್ತಾ ಇದ್ರು ಶಾಮನೂರು ಶಿವಶಂಕರಪ್ಪನವರು. ಶಾಮನೂರು ಕುಟುಂಬ ಅಂತ ಹೇಳಿದ್ರೆ ದೊಡ್ಡ ಪ್ರತಿಷ್ಠಿತವಾದಂಥ ಒಂದು ಕುಟುಂಬ, ಸುದೀರ್ಘವಾದಂತಹ ರಾಜಕಾರಣ ಅವರು. 50ರಿಂದ 60 ವರ್ಷ. ಅದರಲ್ಲೂ ಪಕ್ಷಾತೀತವಾಗಿ ನಾವು ನೋಡೋದಾದರೆ, ರಾಜಕೀಯೇತರವಾಗಿ ನೋಡೋದಾದರೆ ಉತ್ತಮ ಮಾನವೀಯ ಮೌಲ್ಯಗಳನ್ನು ಹೊಂದಿದಂತಹ ನಾಯಕರಾಗಿದ್ದರು ಶಾಮನೂರು ಶಿವಶಂಕರಪ್ಪ. ಅಪಾರವಾದಂತಹ ಬಂಧು ಬಳಗವನ್ನು ಅವರು ಅಗಲಿದ್ದಾರೆ. ಅಲ್ಲಿ ಸಚಿವರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲೂ ಕೂಡ, ಈ ಹಿಂದೆ SM ಕೃಷ್ಣ ಅವಧಿಯಲ್ಲಿ ಬಂಗಾರಪ್ಪನವರು, ಅಂದರೆ ಬಹಳ ಹತ್ತಿರದ ಒಂದು ನಿಕಟತೆಯನ್ನು ಶಾಮನೂರು ಶಿವಶಂಕರಪ್ಪನವರು ಹೊಂದಿದ್ರು. ಬಟ್ ಈಗ ಅವರ ಪುತ್ರರಾಗಿರುವಂಥ SS ಮಲ್ಲಿಕಾರ್ಜುನ್ ಅವ್ರಿಗೂ ಕೂಡ ತುಂಬಲಾರದಂಥ ಒಂದು ನಷ್ಟ ಇದು. ಅವರು ಸೊಸೆ ಪ್ರಭಾ ಮಲ್ಲಿಕಾರ್ಜುನ್ ಒಂದು ಇತಿಹಾಸ ನಿರ್ಮಿಸಿದರು. ದಾವಣಗೆರೆಯಲ್ಲಿ MP ಆಗಿ ಆಯ್ಕೆಯಾದರು. ತುಂಬು ಕುಟುಂಬ ಅವ್ರದ್ದು. ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳನ್ನ ಕಂಡಂತಹ ಶಿವಶಂಕರಪ್ಪನವರು ಹೋರಾಟದ ಹಾದಿಯಿಂದ ಬಂದಂಥವ್ರು. ಜನಪರವಾದಂತಹ ಕಾಳಜಿಯನ್ನು ಹೊಂದಿದಂಥವರಾಗಿದ್ದರು. ಅವರ ಈ ನಿಧನ ಇದೆ ಅಲ್ವಾ, ಇದು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಅವರ ಸಮಾಜಕ್ಕೆ ಮತ್ತು ದಾವಣಗೆರೆಗೆ